ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ಯಮಹಾ FZX BS6 E25L ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಟೂ ವೀಲರ್ ಬೈಕ್ ನ ಮಾರ್ಕೆಟ್ ನಲ್ಲಿ ಈ ಒಂದು ಬೈಕ್ ನ ಯಮಹಾದವರು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಈ ಬೈಕ್ ನ ಪರ್ಪಸ್ ಏನು, ನೀವ್ಯಾಕೆ ಈ ಒಂದು ಬೈಕ್ ನ ತಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಯಮಹಾ FZX ಬೈಕ್ ನ ಯಾಕೆ ಮಾರ್ಕೆಟ್ಗೆ ಲಾಂಚ್ ಮಾಡಿದ್ರು ಅಂದ್ರೆ, ನಾರ್ಮಲಿ ಎಲ್ಲಾ ಬೈಕ್ಸ್ ಕಂಪ್ನಿಯವರು ಅವ್ರವ್ರ ಕಂಪ್ನಿಯಲ್ಲಿ ಅಡ್ವೆಂಚರ್ ಟೂರಿಂಗ್ ಬೈಕ್ ನ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಮಹಾ ಕಂಪ್ನಿಯವರು ನಮ್ದು ಒಂದು ಬೈಕ್ ಇರ್ಲಿ ಅಂತ FZ ಇಂಜಿನ್ ತಗೊಂಡ್ ಬಂದು FZX ಅಂತ ಮಾಡಿದ್ದಾರೆ. ಯಮಹಾ FZS ಇಂದ ಬರೀ ಇಂಜಿನ್ ಮಾತ್ರ ಶೇರ್ ಆಗಿರೋದು FZX ಗೆ. ಅದು ಬಿಟ್ರೆ FZX ನ ಬಾಡಿಯ ಫ್ರೇಮ್ ಮತ್ತೆ ಸೀಟಿಂಗ್ ಪೋಸ್ಟರ್, ರೈಡಿಂಗ್ ಡೈನಾಮಿಕ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಬಿಟ್ಟಿದ್ದಾರೆ. ಫ್ರಂಟ್ ಸೈಡ್ ಫೆಂಡರ್ ಆಗಿರ್ಲಿ, ಸೀಟ್ ಆಗಿರ್ಲಿ, ಹ್ಯಾಂಡಲ್ ಟೈಪ್ಸ್ ಆಗ್ಲಿ, ಹ್ಯಾಂಡಲ್ ಬಾರ್ಸ್ ಆಗ್ಲಿ ಎಲ್ಲ ಡಿಫ್ರೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಈ ಒಂದು ಬೈಕ್ ನ ಫುಲ್ಲಿ ಅಡ್ವೆಂಚರ್ ಟೂರರ್ ಬೈಕ್ ಆಗಿ ಬಿಟ್ಟಿದ್ದಾರೆ. ಸೊ ಈ ಗಾಡಿಯ ಪರ್ಪಸ್ ಬಂದು ಅಡ್ವೆಂಚರ್ ಟೂರಿಂಗ್ ಬೈಕ್ ಅಂದ್ರೆ ಆಫ್ ರೋಡ್ ಆನ್ ರೋಡ್ ಎಲ್ಲಿ ಬೇಕಾದ್ರೂ ಈ ಗಾಡಿನ ಓಡಿಸಬಹುದು. ಡೈಲಿ ಆಫೀಸ್ಗೂ ತಗೊಂಡೋಗ್ಬೋದು, ಕಾಲೇಜ್ಗೂ ತಗೊಂಡೋಗ್ಬೋದು. ಲಾಂಗ್ ಡ್ರೈವ್ ಸ್ಯಾಡಲ್ ಬ್ಯಾಗ್ ಹಾಕೊಂಡು ಟಾಪ್ ಬಾಕ್ಸ್ ಹಾಕೊಂಡು ಆರಾಮಾಗಿ ಈ ಒಂದು ಬೈಕ್ ಅಲ್ಲಿ ಎಲ್ಲಿ ಬೇಕಾದ್ರೂ ಲಾಂಗ್ ಡ್ರೈವ್ ಹೋಗ್ಬೋದು. ಯಾಕಂದ್ರೆ ಸೀಟ್ ತುಂಬಾನೇ ಅಗಲವಾಗಿದೆ. ಅಂಡ್ ಯಮಹಾ FZX ಬೈಕ್ ನ ನೀವ್ ಯಾಕೆ ತಗೊಳ್ಬೇಕು ಅಂತ ಹೇಳೋದಾದ್ರೆ, 390 ಅಡ್ವೆಂಚರ್ ಡ್ಯೂಕ್ ಅಥವಾ ಹಿಮಾಲಯನ್ 450 ಬೈಕ್ ನ ತಗೊಳಕ್ ಆಗಲ್ಲ, ಅಷ್ಟು ಪ್ರೈಸ್ ಕೊಟ್ಟು ತಗೊಳಕ್ ಆಗಲ್ಲ. ಅಂದ್ರೆ ಲೋಯರ್ CC ಒಳಗೆ ಈ ಒಂದು ಬೈಕ್ ಅಫೋರ್ಡಬಲ್ ಆಗಿದೆ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಅಂಡ್ ಸರ್ವಿಸ್ ಕಾಸ್ಟ್ ಕಮ್ಮಿ. ಈಗ ನಿಮಗೆ ಗಾಡಿ ತೋರಿಸಿದೇನಲ್ಲ, ಅದು ಫುಲ್ ಒಂದು ಟೂರಿಂಗ್ ಬೈಕ್ ಆಗಿ ಸೆಟಪ್ ಆಗಿದೆ. ಮುಂದ್ಗಡೆ ಕ್ರಾಶ್ ಗಾರ್ಡ್ ನ ಹಾಕಿದ್ದಾರೆ, ಬ್ಯಾಕ್ ಸೈಡ್ ಸ್ಯಾಡಲ್ ಬ್ಯಾಗ್ ನ ಹೋಲ್ಡ್ ಮಾಡಕ್ಕೆ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತೆ ಟಾಪ್ ಬಾಕ್ಸ್ ರ್ಯಾಕ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕೊಬಹುದು, ಯಾಕಂದ್ರೆ ಟ್ಯಾಂಕ್ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನಾರ್ಮಲ್ ಬ್ಯಾಗ್ ನ ಟೈ ಮಾಡ್ಕೊಂಡು ಹೋಗೋಕು ಅವೈಲಬಿಲಿಟಿ ಕೊಟ್ಟಿದ್ದಾರೆ. ಸೊ ಈ ಕ್ರಾಶ್ ಗಾರ್ಡ್ ಎಲ್ಲ ಇದೆಯಲ್ಲ, ಇದೆಲ್ಲ ಆಫ್ಟರ್ ಮಾರ್ಕೆಟ್. ಗಾಡಿ ಮಾತ್ರನೇ ಒಂದು ಪ್ರೈಸ್ ಅಲ್ಲಿ ಬರುತ್ತೆ, ಇದೆಲ್ಲ ಎಕ್ಸ್ಟ್ರಾ ಹಾಕೊಬೇಕಾಗುತ್ತೆ. ಸೊ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಅಡ್ವೆಂಚರ್ ಟೂರಿಂಗ್ ಕ್ಯಾಪಬಿಲಿಟಿ ಇರೋ ಒಂದು ಬೈಕ್ ಬರ್ತಾ ಇದೆ, ಅದು FZX. ಯಮಹಾ FZX ಬೈಕ್ ನ ಡಿಸೈನ್ ಇನ್ಸ್ಪೈರ್ಡ್ ಬೈ ಯಮಹಾ XSR 155cc ಬೈಕ್ ತರನೇ ಡಿಸೈನ್ ಮಾಡಿದ್ದಾರೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ, ಅದಕ್ಕೆ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, LED ಲೈಟ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಹ್ಯಾಂಡಲ್ ಗ್ರಬ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಟ್ಯಾಂಕ್ ಹತ್ರ ಈ ಒಂದು ಡಿಸೈನ್ ಸಾಕಾಗಿ ಕಾಣುತ್ತೆ, ಒಂದು ಅಡ್ವೆಂಚರ್ ಟೂರರ್ ಬೈಕ್ ತರ ಕಾಣಿಸುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿತ್ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಸ್ಪೀಡೋಮೀಟರ್ ತೋರಿಸುತ್ತೆ, RPM ಮೀಟರ್ ತೋರಿಸುತ್ತೆ ಅಂಡ್ ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ತೋರಿಸುತ್ತೆ. ಸ್ಪೀಡೋಮೀಟರ್ ಕೆಳಗಡೆ 12V ಚಾರ್ಜಿಂಗ್ ಸಾಕೆಟ್ ಪ್ಲೇಸ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಅಂಡ್ ಹ್ಯಾಂಡಲ್ ಬಾರ್ ರೈಸರ್ ಕೊಟ್ಟಿದ್ದಾರೆ ಬೈ ಕಂಪನಿನ. ಹ್ಯಾಂಡಲ್ ಬಾರ್ ನ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಟ್ಯಾಂಕ್ ಜೊತೆಗೆ ಕೀನ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಸೈಲೆನ್ಸರ್ ಗೆ ಮತ್ತೆ ಇಂಜಿನ್ ಗೆ ಮೆಟಲ್ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಲಾಂಗ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ಟೈರ್ ಗೆ ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ಸ್ವಿಂಗ್ ಆರ್ಮ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಯುಲರ್ ಫ್ರೇಮ್ ಅಂತ ಕರೀತಾರೆ. ಹ್ಯಾಂಡಲ್ ಬಾರ್ ಸಿಂಗಲ್ ಪೀಸ್ ಕೊಟ್ಟಿದ್ರು ಯು ಶೇಪ್ ಅಲ್ಲಿ ಕೊಟ್ಟಿದ್ದಾರೆ, ಒಂದು ಅಡ್ವೆಂಚರ್ ಟೂರರ್ ಬೈಕ್ ತರ. ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ಸಸ್ಪೆನ್ಷನ್ ಗೆ ಫೋರ್ಕ್ ಬೂಟ್ ಬರುತ್ತೆ, ಇದರಿಂದ ಡಸ್ಟ್ ಸಸ್ಪೆನ್ಷನ್ ಒಳಗಡೆ ಹೋಗಲ್ಲ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ನ ಫೆಂಡರ್ ಇದೆಯಲ್ಲ, ಅದನ್ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆಫ್ ರೋಡಿಗೆ ಯಾವ ತರ ಬೇಕೋ ಆ ತರ ಫೆಂಡರ್ ನ ಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ, 7 ಸ್ಟೆಪ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟ್ರೈ ಸೆಕ್ಷನ್, ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಈ ಒಂದು ಬೈಕ್ ಅಲ್ಲಿ ರೇಡಿಯಲ್ ಟೈರ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS ಬರುತ್ತೆ ಅಂಡ್ ಈ ಒಂದು ಬೈಕ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಅಂದ್ರೆ TCS ಬರುತ್ತೆ. ಆಫ್ ಅವನ್ನೆಲ್ಲ ಮಾಡ್ಕೊಬಹುದು. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್ ಅಥವಾ ಪರ್ಪಸ್ ವೈಸ್ ನೋಡಿದ್ರೆ ಇದೊಂದು ಅಡ್ವೆಂಚರ್ ಟೂರರ್ ಬೈಕ್ ಅಂತಾನೆ ಹೇಳ್ಬೋದು. ಒಂದು ಗುಡ್ ಪ್ರೈಸ್ ಅಲ್ಲಿ ಅಡ್ವೆಂಚರ್ ಟೂರರ್ ಬೈಕ್. ಯಮಹಾ FZX ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 E25L ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 12.4 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 13 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಇಗ್ನಿಷನ್ ವಿಚಾರಕ್ಕೆ ಬಂದಾಗ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಇಗ್ನಿಷನ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ಸ್ ಕೊಟ್ಟಿದ್ದಾರೆ ಅಂಡ್ ಮೈಲೇಜ್ ಅರೌಂಡ್ 40 to 45 ಕೊಡುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ FI ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 5 ಸ್ಪೀಡ್ ಗೇಟ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ ಅಂಡ್ ಏನಂದ್ರೆ ಈ ಒಂದು ಬೈಕ್ ನ weight ಬಂದು 139 kg
ಬರುತ್ತೆ ವಿತ್ ಆಯಿಲ್ ಅಂಡ್ ಪೆಟ್ರೋಲ್. ಈ ಒಂದು ಕ್ರಾಶ್ ಗಾರ್ಡ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಬರೇ ಗಾಡಿ 139 kg ಅಷ್ಟೇ ವೆಯ್ಟ್ ಬರೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಬರುತ್ತೆ ಅಂಡ್ ಆರಾಮಾಗೆ ಆಫ್ ರೋಡಿಂಗ್ ಎಲ್ಲ ಮಾಡಬಹುದು. ಓವರ್ ಆಲ್ ಲುಕ್ ವೈಸ್, ಡಿಸೈನ್ ವೈಸ್, ಸ್ಪೆಸಿಫಿಕೇಶನ್, ಫೀಚರ್ಸ್ ಎಲ್ಲ ನೋಡಿದಾಗ ಒಂದು ಗುಡ್ ಲುಕಿಂಗ್ ಅಡ್ವೆಂಚರ್ ಟೂರಿಂಗ್ ಬೈಕ್ ಅಂತಾನೆ ಹೇಳ್ಬೋದು. ಇನ್ನೇನ್ ಮಾಡೋಣ, ಈ ಒಂದು ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ ಫಾರ್ ಅ ರೈಡ್. ಗೈಸ್ ಬನ್ನಿ 2024 Yamaha FZX ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಅ ರೈಡ್. ಗಾಡಿಯ ಸೀಟು ತುಂಬಾನೇ ಅಗಲ ಇದೆ ಗುರು. ಗಾಡಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನ್ಯೂಟ್ರಲ್. ಓಹೋ, ಟ್ಯಾಂಕು ತುಂಬ ಅಗಲ ಇದೆ ಗುರು. ಸ್ವಲ್ಪ ಹೆವಿ ಅನಿಸುತ್ತೆ ನನಗೆ. ಮೇ ಬಿ ಸೀಟೆಲ್ಲ ಅಗಲ ಇರೋದ್ರಿಂದ. ಹ್ಯಾಂಡಲ್ ಬಾರು ಅಗಲ ಇದೆ ಗುರು. ಹ್ಯಾಂಡಲ್ ಬಾರ್ ರೈಸರೇ ಬೇಕಾಗಿಲ್ಲ, ಹ್ಯಾಂಡಲ್ನೇ ರೈಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಾವ ಥರ ಹೈಟ್ ಇದೆ. FZSL ಅಂದರೆ ಒಂದು ಸ್ವಲ್ಪ ಕರ್ವಾಗಿ ಮತ್ತೆ ಮೇಲೆ ಬಂದಿರುತ್ತೆ. ಬಟ್ ಇದು ತುಂಬಾ ಕರ್ವಿ ಇದೆ. ಸೊ ತುಂಬಾ ಹೈಟಲ್ಲಿದೆ ಗಾಡಿ. ಆ್ಯಂಡ್ ಹ್ಯಾಂಡಲ್ ಬಾರು ತುಂಬಾ ಹೈಟಲ್ಲಿದೆ. ಸೊ ಒಂದು ಟೂರಿಂಗ್ ಬೈಕ್ ಥರ ಬಿಟ್ಟಿದ್ದಾರೆ. ಆಫ್ ರೋಡಿಂಗ್ ಎಲ್ಲ ಈ ಒಂದು ಗಾಡಿಯಲ್ಲಿ ಆರಾಮಾಗಿ ಮಾಡ್ಬೋದು. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಇಂಜಿನ್ ಸೌಂಡ್ ಈ ಥರ ಇದೆ. ಟ್ಯಾಂಕ್ ಮಾತ್ರ ತುಂಬಾ ಅಗಲ ಇದೆ ಗುರು. ಅಜ್ಜಿ ಫುಲ್ ಮೆಟಲ್ಲು. ಸೀಟ್ ಅಂತೂ ಅಗಲ. ಒಂದು ಪಕ್ಕ ಆಫ್ ರೋಡ್ ಬೈಕ್ ಅಂತ ಹೇಳ್ಬೋದು. ಹೆವಿ ಟ್ರಾಫಿಕ್ ಇದೆ. ನನ್ನ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ. ಆ್ಯಕ್ಚುಲಿ ಇದು ಒಂದೂರಿಂದ ಇನ್ನೊಂದೂರಿಗೆ ತಗೊಂಡೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಲಗೇಜೆಲ್ಲ ಹಾಕೊಂಡು ಹೋಗೋಕ್ಕೆ ಅಷ್ಟು ಕಂಫರ್ಟ್ ಲೆವೆಲ್ ಇದೆ. ಆ್ಯಂಡ್ ಕಾಲು ತುಂಬಾ ಅಗಲ ಮಾಡಬೇಕು. ಟಕ್ಕಿನೆಲ್ಲ ಆಗಲ್ಲ ಗಾಡಿ ಒಳಗೆ. ವೈ ಬಿಕಾಸ್ ಇದೊಂದು ಆಫ್ ರೋಡಿಂಗ್ ಬೈಕು, ಸ್ಕ್ಯಾಮ್ಲರ್ ಬೈಕ್ ಅಂತ ಕರಿತೀವಲ್ಲ ಆ ಥರದ್ದು. ಫುಟ್ ಪೇಕ್ಸು ಫಾರ್ವರ್ಡ್ ಆಗಿದೆ. ಸೀಟಿಂಗ್ ಪೋಸ್ಚರ್ ಅಪ್ಪೈಟು. ರೈಡಿಂಗ್ ಪೊಸಿಷನು ಒಂದು ಸ್ವಲ್ಪ ಕ್ರೂಸರ್ ಬೈಕ್ ಥರ ಇದೆ. ಅಂದರೆ ಕ್ರೂಸರ್ ಬೈಕ್ ಏನಂದರೆ ಫುಟ್ ಪೇಕ್ಸು ಮತ್ತು ಸೀಟಿಂಗ್ ಪೋಸ್ಚರ್ ಎಲ್ಲ ಒಂದು ಸ್ವಲ್ಪ ಲಕ್ಸುರಿ ಆಗಿರುತ್ತೆ. ಇದು ಅಷ್ಟಿಲ್ಲ, ಸ್ವಲ್ಪ ಲಕ್ಸುರಿ ಆಗಿದೆ. ಈ ಥರ ರೈಡಿಂಗ್ ಲೈನೆಲ್ಲ ಚೇಂಜ್ ಮಾಡ್ಕೊಬೋದು. ಗಾಡಿಯ ಗೇಜು ತುಂಬಾ ಚೆನ್ನಾಗಿದೆ. ಈ ಥರ ಎಲ್ಲ ಓಡಿಸ್ಬೋದು. ವೈ ಬಿಕಾಸ್ ವೈಡರ್ ಟೈರ್ ಸೆಕ್ಷನ್. ಸೊ ಪಲ್ಸರ್ 150ಗಿನ್ನ ತುಂಬಾ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿಯಲ್ಲಿ. ಈ ಥರ ಎಲ್ಲ ಆಟ ಆಡ್ಬೋದು. ವೈ ಬಿಕಾಸ್ ಗಾಡಿ ಒಂದು ಸ್ವಲ್ಪ ಲೈಟ್ ವೇಟ್ ಆಗಿದೆ. ಓಹೋ, ಸಸ್ಪೆನ್ಷನ್ ಬ್ಯಾಕ್ ಸೈಡ್ ಸ್ಮೂತ್ ಆಗಿದೆ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಸೊ ವೆಟ್ ಸರ್ಫೇಸಲ್ಲಿ ಮತ್ತು ಮಡಿ ಸರ್ಫೇಸಲ್ಲಿ ಇದು ಟ್ರಾಕ್ಷನ್ ಕಂಟ್ರೋಲ್ ಆಗುತ್ತೆ. ಆ್ಯಕ್ಚುಲಿ ಇದು ಟೆಸ್ಟ್ ಡ್ರೈವ್ ಗಾಡಿ. ಇದರಲ್ಲಿ ಡಿಸ್ಕನೆಕ್ಟೆಡ್ ಮಾಡಿರ್ತಾರೆ ಎಲ್ಲ. ಬಟ್ ನಾನು ರಿಯಲಾಗಿ ಓಡಿಸಿದ್ದೀನಿ. ಇಟ್ ಈಸ್ ಯೂಸ್ಫುಲ್ ಇನ್ ಬೆಂಗಳೂರು ಸಿಟೀಸ್. ರೋಡ್ ಕ್ಲೀನಾಗಿ ಕಾಣುತ್ತೆ. ಕ್ಲೀನಾಗಿ ಜಡ್ಜ್ ಮಾಡ್ಕೊಂಡು ಓಡಿಸ್ಬೋದು ಗಾಡಿನ. ಓಹೋ, ಬೈಕ್ದು ಬಾಡಿ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಸಖತ್ತಾಗಿದೆ. ಯಾಕಂದರೆ ಮುಂಬಾರನೂ ಇದೆ, ಹಿಂಬಾರನೂ ಇದೆ. ಆದ್ದರಿಂದ ನಮಗೆ ಸಡನ್ ಬ್ರೇಕ್ಸ್ ಆದ್ರೂ ನಮಗೆ ಏನು ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಇರಲ್ಲ. ಸ್ಟೇಬಲ್ ಆಗಿರುತ್ತೆ. ಹೆವಿ ಕಂಫರ್ಟಬಲ್ ಗುರು. ಇದು ಹೆವಿ ಕಂಫರ್ಟಬಲ್ ಗಾಡಿ ಇದು. ಈ FZ ಇಂಜಿನು ಮತ್ತು ಈ ಒಂದು ಇಂಜಿನು ಸೇಮೇ. ಬಟ್ ಎಕ್ಸಾಸ್ಟ್ ಸೌಂಡ್ ಮಾತ್ರ ಡಿಫ್ರೆಂಟಾಗಿ ಕೇಳ್ತಿದೆ. ಸೀಟ್ನ ರೂಮು ತುಂಬಾ ಅಗಲವಾಗಿದೆ, ಉದ್ದನೂ ಇದೆ. 2 ಲೆವೆಲ್ ಕೊಟ್ಟಿದ್ದಾರೆ ಸೀಟಿಂಗ್ ಪೋಸ್ಚರು. ಅಂದರೆ ನಾವು ಮುಂದೆನೂ ಕುತ್ಕೊಂಡು ಓಡಿಸ್ಬೋದು, ಹಿಂದೆನೂ ಕುತ್ಕೊಂಡು ಓಡಿಸ್ಬೋದು. ಸೊ ಮುಂದೆ ಕುತ್ಕೊಂಡು ಒಂದು ಕಂಪೋಸ್ಡ್ ಆ್ಯಂಡ್ ಏನೋ ಫುಲ್ಲು ಇನ್ವಾಲ್ವ್ಮೆಂಟ್ ಇರುತ್ತೆ ಮುಂದೆ ಕುತ್ಕೊಂಡು ಓಡಿಸಿದ್ರೆ. ಬ್ಯಾಕ್ ಸೈಡ್ ಕುತ್ಕೊಂಡು ಒಂದು ಕ್ರೂಸರ್ ಬೈಕ್ ಥರ ಫೀಲ್ ಆಗುತ್ತೆ. ಪಾತ್ ಹೋಲ್ಸಲ್ಲಿ ಗಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ.
ನೋಡಿ ಇಷ್ಟಿಷ್ಟೇ ಜಾಗ ಇರೋದು, ಹಂಗೆ ನುಗ್ಸ್ತಿದ್ದೀನಿ. ಪಾತಲ್ಸಲ್ಲಿ ಗಾಡಿ ಹೋಗ್ತಿದೆ, ಸಸ್ಪೆನ್ಷನ್ ಇಸ್ ಸ್ಮೂತ್. ಒಂದೇ ಹ್ಯಾಂಡಲ್ಲಿ ಓಡಿಸ್ತಿದ್ದೀನಿ. ಸೊ ಸೆಂಟರ್ ಆಫ್ ಗ್ರಾವಿಟಿ ಒಂದು ಬೈಕಲ್ಲಿ ಚೆನ್ನಾಗಿದೆ, ಅಲ್ಲಾಡಲ್ಲ. ಆರನ್ ಚೆನ್ನಾಗಿದೆ, ಕಂಫರ್ಟ್ ಲೆವೆಲ್ ಇದೆ ಗುರು. ಬಟ್ ಪೇನೆಲ್ಲ ಬರಲ್ಲ. ಈ ಥರ ಎದ್ದಳಿಸ್ಬೇಕು ಗಾಡಿನ. ಒಂದು 4 ಜನ ಈ ಗಾಡಿ ಮೇಲೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲಿ ಚಿಕ್ಕ ಮಗು, ಗಾಡಿ ಓಡಿಸೋರು, ಹೆಂಡತಿ, ಮಗು, 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಒಂದು ಫ್ಯಾಮಿಲಿ ಹಳ್ಳಿ ಸೈಡಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಯಾಕಂದರೆ ಸೀಟ್ ತುಂಬಾ ಅಗಲ ಇದೆ, ಒಂಚೂರು ಲೆಂತಿನೂ ಇದೆ ಈ ಒಂದು ಬೈಕು. ಏನಂದರೆ ಕಾಲೇಜ್ ಹೋಗೋ ಹುಡುಗರಿಗೆ ಇದು ಸೇಲ್ ಮಾಡಿಸಿದ ಗಾಡಿ ಅಲ್ಲ. ನನ್ನ ಪ್ರಕಾರ ಇದು ಏನೋ ಕಮರ್ಷಿಯಲ್ ಯೂಸಿಗೆ ಚೆನ್ನಾಗಿದೆ ಈ ಒಂದು ಬೈಕು. ಹಳ್ಳಿ ಕಡೆ ಈ ಒಂದು ಗಾಡಿ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ನಿಂತ್ಕೊಂಡು ಓಡಿಸ್ಬೋದು. ಹೈವೇಸಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ನೋಡೋಣ ಬನ್ನಿ. ಹೈವೇಯಲ್ಲಿ ಆರಾಮಾಗಿ ಅಡ್ಡಾಡ್ಬೋದು. ಬಟ್ ಇದು ಒಂದು ಕಮರ್ಷಿಯಲ್ ಯೂಸಿಗೆ ಚೆನ್ನಾಗಿದೆ ಒಂದು ಗಾಡಿ. ಸುಮ್ಮನೆ ಗೇಟ್ ಚೇಂಜ್ ಮಾಡ್ಕೊಂಡು ಟಕ 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 ಅಂತ ಹೋಗ್ಬೋದು. ಗಾಡಿಯ ಪರ್ಫಾರ್ಮೆನ್ಸ್ ಅಂತೂ ಐಕೆ ಮಾಡ್ಬೋದು ಈ 150cc ಯು ಟರ್ನ್ ಯಾವ ಥರ ಕಾಣ್ಬೋದು ಅಂತ ನೋಡೋಣ. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಲಾಂಗ್ ಗೇರ್ ಶಿಫ್ಟ್, ಸಿಮೆಂಟ್ ರೋಡಿಂದ ತಾರ್ ರೋಡು, ಗ್ರಿಪ್ ಇದೆ ಚೆನ್ನಾಗಿ. ಕಾರ್ನರಿಂಗ್ ಮಾಡ್ತಿದ್ದೀನಿ, ತಲೆ ಜುಮ್ ಅಂತಿದೆ. ಆ್ಯಕ್ಚುಲಿ FZLಲ್ಲೂ ಅಂತು ಜುಮ್ಮು, ಇದರಲ್ಲಿ ಇನ್ನೂ ಅಂತು. ಸೊ ರಿಯಲ್ಲ ಕಾರ್ನರಿಂಗ್ ಮಾಡಿದೆ, ಸಖತ್ತಾಗಿದೆ. ಆರಾಮಾಗಿ ಕಾಣ್ಬೋದು. ಈ ಒಂದು ಗಾಡಿನ ಬಂದು ಚಂದನ್ ಮೋಟರ್ಸಲ್ಲಿ ಪರ್ಚೇಸ್ ಮಾಡಿ. ಇದೆಲ್ಲ ಕಲೆಕ್ಷನ್ ಇಟ್ಟಿರ್ತಾರೆ ಗುರು. ಈಗ R3 ಇಟ್ಟಿದ್ದಾರೆ, ನೆಕ್ಸ್ಟ್ MT ಬರುತ್ತೆ ಅಂತ ಹೇಳ್ತಿದ್ದಾರೆ, MT3. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಬೈಕಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಸೊ ಗೇರಲ್ಲಿದ್ದರೆ ಮಾತ್ರ ಆಫ್ ಆಯ್ತು ಗಾಡಿ ಗುರು.